ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಡಿಕೆ ಶಿವಕುಮಾರ್ ಇವತ್ತು ನಾಳೆನೋ ಸಿಎಂ ಆಗ್ತೀನಿ ಅಂತ ಕಾಯ್ತಾ ಇರೋ ನಾಯಕ. ಒಪ್ಪಂದದ ಪ್ರಕಾರ ಆಗಿದ್ದರೆ ನವೆಂಬರ್ 20ರ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಇತ್ತು. ಆದ್ರೆ ಆಗ್ತಿಲ್ಲ. ಇನ್ನು ಮುಂದಕ್ಕೆ ಹೋಗ್ತಾನೆ ಇದೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ದಾರೆ. ಅದು ತ್ಯಾಗವಾ? ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ನಾನು ತ್ಯಾಗ ಮಾಡೋನಲ್ಲ, ಹೋರಾಟ ಮಾಡೋನು ಅಂತಾರೆ. ಆದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡೋಕೆ ರೆಡಿ ಆಗಿರುವುದಂತೂ ನಿಜ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ರೆ ಅವರಿಗೆ ಸಿಎಂ ಸ್ಥಾನ ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರನೇ ಗ್ಯಾರಂಟಿ ಸ್ಪೆಷಲ್. ಕಾಂಗ್ರೆಸ್ ಕರ್ಣ ಡಿಕೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನ ಯಾವ ರೀತಿ ಕಟ್ಟಿದ್ರು ಅನ್ನೋದಕ್ಕೆ 2023ರ ಫಲಿತಾಂಶನೇ ಸಾಕ್ಷಿ. 80ರ ಆಸುಪಾಸಿನಲ್ಲಿ ಒದ್ದಾಡ್ತಾ ಇದ್ದ ಪಕ್ಷವನ್ನ 136 ಸ್ಥಾನ ಪಡೆದು ಗೆಲ್ಲಿಸಿದ್ರಲ್ಲಿ ಸಿದ್ದರಾಮಯ್ಯ ಅವರ ಪಾಲು ಎಷ್ಟಿದೆಯೋ ಅದಕ್ಕಿಂತ ದೊಡ್ಡ ಪಾಲು ಡಿಕೆ ಶಿವಕುಮಾರ್ ಅವರದ್ದು. ಸಿದ್ದು ಸದನದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅದನ್ನ ಜನಾಂದೋಲನವಾಗಿ ರೂಪಿಸಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೋರಾಟದ ಕಿಚ್ಚು ಹಚ್ಚಿದ್ದು ಇದೇ ಡಿಕೆ ಶಿವಕುಮಾರ್. ಇವತ್ತಿಗೂ ಕೂಡ ಬೇರೆ ಪಕ್ಷದವರು ಕೂಡ ಪಕ್ಷವನ್ನ ಕಟ್ಟೋದು ಹೇಗೆ ಅನ್ನೋದಕ್ಕೆ ಡಿಕೆ ಅವರನ್ನ ಉದಾಹರಣೆಯಾಗಿ ಕೊಡ್ತಾರೆ. ಅಂತಹ ಡಿಕೆ ಎದ್ದಕ್ಕಿದ್ದಂತೆ ಸ್ಥಾನವನ್ನ ಬಿಟ್ಟು ಕೊಡೋ ಮಾತನಾಡ್ತಾರೆ ಅಂತಂದ್ರೆ ದಟ್ ಈಸ್ ನಾಟ್ ಈಸಿ. ಅಥವಾ ಅವರಿಗೆ ಬೇರೆ ಸಿಗ್ನಲ್ ಬಂದಿರಬೇಕು. ಯಾವುದು ಸರಿ ಇರಬಹುದು? ಅಹಮದ್ ಪಟೇಲ್ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಮೇಲೆ ತುಂಬಾ ಅಂತಃಕರಣ ಬಂತು. ತಿಹಾರ್ ಜೈಲಿನಲ್ಲೇ ಭರವಸೆ ಕೊಟ್ಟಿದ್ದರಂತೆ ಸೋನಿಯಾ. ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅಧ್ಯಕ್ಷ ಮಾಡಬೇಕು, ಪಕ್ಷ ಅಧಿಕಾರಕ್ಕೆ ಬಂದ್ರೆ ಸಿಎಂ ಮಾಡಬೇಕು ಅಂತ ಹೇಳಿದ್ರು. ಇದ್ದಕ್ಕಿದ್ದಂತೆ ಏನಾಯ್ತು? ನಾನಿರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಅವ್ರಿಗೆ ಡೆಲ್ಲಿಯವರೇ ಟೈಮ್ ಅಲ್ಲಿ ಉತ್ತರ ಕೊಡ್ತಾರೆ. ಡಿಸಿಎಂ ಡಿಕೆ ತ್ಯಾಗದ ಮಾತು ಏಕೆ? ಉಪಮುಖ್ಯಮಂತ್ರಿ ಆ ದಿನನೇ ಬಿಡ್ಬೇಕು ಅಂತ ಹೇಳಿದೆ. ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಆಲ್ರೆಡಿ 5 ವರ್ಷ ಆಗಿದೆ. ಡಿಕೆ ಶಿವಕುಮಾರ್ ಜರ್ನಿ ನೋಡಿದವರಿಗೆ ಅವರ ಮಹತ್ವಾಕಾಂಕ್ಷೆ ಖಂಡಿತ ಅರ್ಥವಾಗುತ್ತೆ. ಕಿರಿಯ ವಯಸ್ಸಿಗೆ ಶಾಸಕರಾಗಿ ಗೆದ್ದ ಡಿಕೆಗೆ ಈಗ 63 ವರ್ಷ. ಈ 63 ವರ್ಷದಲ್ಲಿ ಅವರು ವೈಯಕ್ತಿಕವಾಗಿ ಸೋತಿರುವುದು 2 ಬಾರಿ ಮಾತ್ರ. ಒಮ್ಮೆ ಗೆದ್ದ ಮೇಲೆ ಶಾಸಕರಾಗಿ ಸೋತೇ ಇಲ್ಲ ಡಿಕೆ. 1985ರಲ್ಲಿ ಮೊದಲನೆಯ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು 2002ರಲ್ಲಿ ನಡೆದ ಲೋಕಸಭೆ ಬೈ ಎಲೆಕ್ಷನ್ನಲ್ಲಿ ಸೋತಿದ್ದಷ್ಟೇ. ಬೈ ಎಲೆಕ್ಷನ್ ಸೋತಾಗ್ಲೂ ಅವರು ಶಾಸಕರಾಗಿಯೇ ಇದ್ರು. ಹೀಗಾಗಿ ಒಮ್ಮೆ ಗೆದ್ದ ನಂತರ ಅವರು ಶಾಸಕರಾಗಿ ಸೋತೇ ಇಲ್ಲ. ಸಾತನೂರು ಕ್ಷೇತ್ರ ಕನಕಪುರವಾಗಿದೆ. ಡಿಕೆ ಸೋತಿಲ್ಲ. ಆದ್ರೆ ಅದೇ ವಿಷಯವನ್ನ ಸಿದ್ದರಾಮಯ್ಯ ಅವರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಜನಪ್ರತಿನಿಧಿಯಾಗಿ ಡಿಕೆಗಿಂತ 2 ವರ್ಷ ಸೀನಿಯರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಒಟ್ಟಾರೆ 9 ಸಲ ಗೆದ್ದು ಶಾಸಕರಾಗಿದ್ದಾರೆ. 5 ಬಾರಿ ಸೋತಿದ್ದಾರೆ. ಜನತಾ ಪಕ್ಷ, ಜನತಾದಳ, ಜಾತ್ಯತೀತ ಜನತಾದಳಗಳಲ್ಲಿ ಸೋತು ಗೆದ್ದು ಸಚಿವರಾಗಿ ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ 2006ರಲ್ಲಿ ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ ಸೇರಿದ ಕೇವಲ 2 ವರ್ಷಗಳಲ್ಲಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅದಾದ 5 ವರ್ಷಗಳಲ್ಲಿ ಸಿಎಂ ಆದರು. 2018ರಲ್ಲಿ ಮತ್ತೆ ವಿರೋಧ ಪಕ್ಷದ ನಾಯಕರಾದರು. 2023ರಲ್ಲಿ ಮತ್ತೆ ಸಿಎಂ ಆದರು. ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಗೆದ್ದಿರುವ ಡಿಕೆ. ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾಗಿಲ್ಲ. ಅಧಿಕಾರದ ಲೆಕ್ಕಾಚಾರ ನೋಡೋದಾದ್ರೆ ಸಿದ್ದರಾಮಯ್ಯ ಡಿಕೆಗಿಂತ ತುಂಬಾ ಸೀನಿಯರ್. ಇದು ಇಬ್ಬರು ನಾಯಕರ ಸಣ್ಣ ಇತಿಹಾಸ.
ಆದರೆ ಡಿಕೆಯ ಅದೊಂದು ಕನಸು ಇನ್ನೂ ಈಡೇರುವ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ. ಈಗ ನೋಡಿದ್ರೆ ಇದ್ದಕ್ಕಿದ್ದಂತೆ ಮಹಾತ್ಯಾಗ ಮಾತನ್ನಾಡಿದ್ದಾರೆ ಡಿಕೆ ಶಿವಕುಮಾರ್. ನಾನಿರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಉಪಮುಖ್ಯಮಂತ್ರಿ ಆ ದಿನನೇ ಬಿಡ್ಬೇಕು ಅಂತ ಹೇಳಿದೆ. ಈ ಹೇಳಿಕೆ ಬಂದಿರೋದಕ್ಕೆ ಕಾರಣ ಏನಿರಬಹುದು? ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಕ್ಲಿಲ್ಲ ಎಂಬ ಅಸಮಾಧಾನ ಕಾಡ್ತಿದ್ಯಾ? ಆಕ್ರೋಶ ಇದೆಯಾ? ಹಾಗೆಲ್ಲ ಹೇಳೋಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಡಿಕೆ ಚದುರಂಗ ಪ್ರವೀಣ ಮತ್ತವರ ಕಾಂಗ್ರೆಸ್ ನಿಷ್ಠೆಯನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದ್ರೆ ಹೈಕಮಾಂಡ್ ಕೊಟ್ಟ ಮಾತು ತಪ್ಪಿತ? ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರುವ ಹಜರತ್ ಅಬ್ದುಲ್ ಕರೀಂ ಒಂದು ಇತಿಹಾಸದ ಕತೆ ಹೇಳಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್. ಶಿವಕುಮಾರ್ ಅವರಿಗೆ ಆರೋಗ್ಯ ತಪಾಸಣೆ ಮಾಡಕ್ಕೆ ಬಂದು ಆ ಸಮಯದಲ್ಲಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ, ನನಗೆ ಪಕ್ಷದಲ್ಲಿ ಏನು ಅಂದಾಗ ಆವಾಗ ಅಹಮದ್ ಪಟೇಲ್ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಮೇಲೆ ತುಂಬ ಅಂತಃಕರಣ ಬಂತು. ಯಾಕಂದರೆ ಅಹಮದ್ ಪಟೇಲ್ ಅವರಿಗೆ ಅವರು ಎಷ್ಟು ಕಷ್ಟಪಟ್ಟು ಗೆಲ್ಲಿಸಿದ್ರಲ್ಲ, ಆದ್ದರಿಂದ ಅವರು ಅಹಮದ್ ಪಟೇಲ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮಗನಂತೆ ಕಾಣ್ತಿದ್ರು. ಆದ್ದರಿಂದ ಅವರು ಒಂದು ವಚನ ಕೊಟ್ಟಿದ್ದು ನಿಜ. ಬಟ್ ಅದಕ್ಕೆ ನಾನು ಸಾಕ್ಷಿ ಅಂತ ಹೇಳಿದರೆ ಜನ ಒಪ್ಪಲ್ಲ, ಅದು ಸುಳ್ಳು ಅಂತ ತಿಳ್ಕೊಳ್ಳಿ. ಬಟ್ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದು ನಿಜ. ಏನು ನಿಜ ಅಂದರೆ, ಅವರು ಪಕ್ಷ ಅಧಿಕಾರಕ್ಕೆ ಬರುವ ಮುಂಚೆ ನಿಮಗೆ ಅಧ್ಯಕ್ಷ ಮಾಡ್ತೇವೆ, ಪಕ್ಷ ಅಧಿಕಾರ ಬಂದ ನಂತರ ನಿಮಗೆ CM ಮಾಡ್ತೇವೆ ಅಂತ ಅವರು ವಚನ ಕೊಟ್ಟಿದ್ದು ನಿಜ. ಅವರು ವಚನ ಕೊಟ್ಟಿದ್ರೆ ಇವರು ಡಿ ಕೆ ಶಿವಕುಮಾರ್ ಅವರು ತುಂಬ ಮುಂದಾಲೋಚನೆ ಇರುವ ವ್ಯಕ್ತಿ. ರಾಜಕೀಯದಲ್ಲಿ ವಿಟ್ನೆಸ್ ಇಟ್ಕೋತಾರೆ ಅವರು. ಆದ್ದರಿಂದ ಅಹಮದ್ ಪಟೇಲ್ ಅವರು ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರು, ಅವ್ರು ಒಪ್ಪಲಿಲ್ಲ. ನೀವು ಒಪ್ತೀರಾ, ಮೇಡಮ್ ಒಪ್ಪಬೇಕಲ್ಲ ಅಂತ ಹಠ ಹಿಡಿದ್ರು ಅವರು. ಆಮೇಲೆ ಮೇಡಮ್ ಅವ್ರಿಗೆ ಅಹಮದ್ ಪಟೇಲ್ ಅವರು ಕಳಿಸಿದರು. ಮೇಡಮ್ ಅವರು ಬಂದು ಅದು ಒಪ್ಕೊಂಡು ಹೋಗಿದ್ದಾರೆ ಅವರು. ಗ್ಯಾರಂಟಿ ನ್ಯೂಸ್ ಜೊತೆ ಇದಿಷ್ಟು ವಿಷಯ ಹೇಳಿಕೊಂಡಿರೋ ಇವರು ಹಜರತ್ ಅಬ್ದುಲ್ ಕರೀಂ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮನುಗುಳಿಯವರು. ಸರ್ಕಾರಿ ಕೆಲಸದಲ್ಲಿದ್ದು 2018ರಲ್ಲಿ ರಿಟೈರ್ ಆದವರು. ಕವಿಯೂ ಹೌದು. ನಂತರ ರಾಜಕೀಯ ಪ್ರವೇಶಕ್ಕಾಗಿ ಕಾಂಗ್ರೆಸ್ ಬಾಗಿಲು ತಟ್ಟಿದ್ದ ಅಬ್ದುಲ್ ಕರೀಂ ಅವರಿಗೆ ಕಾಂಗ್ರೆಸ್ ಪಕ್ಷ ಬಾಗಿಲು ತೆರೆಯಲಿಲ್ಲ. ನಂತರ ಕರ್ನಾಟಕದಲ್ಲಿ ಬೆಂಗಳೂರು ಉತ್ತರ, ಚಿಕ್ಕಬಳ್ಳಾಪುರದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು, ಸೋತರು. ಇವರಿಗೆ ಅಹಮದ್ ಪಟೇಲ್ ಅವರ ಪರಿಚಯ ಚೆನ್ನಾಗಿದೆ. ಉರ್ದು ಕವಿ ಎಂಬ ಕಾರಣಕ್ಕೆ, ಮುಸ್ಲಿಂ ಎಂಬ ಕಾರಣಕ್ಕೆ ಅವರ ಸ್ನೇಹ ವಲಯದಲ್ಲಿದ್ದವರು. ಇವರು ಡಿಕೆ ಶಿವಕುಮಾರ್ ಮತ್ತು ಸೋನಿಯಾ ಗಾಂಧಿ ನಡುವಿನ ಮಾತುಕತೆಗೆ ಪ್ರತ್ಯಕ್ಷ ಸಾಕ್ಷಿಯಲ್ಲ. ಆದರೆ ಡಿಕೆ ಹಠ ಹಿಡಿದಾಗ, ಸೋನಿಯಾ ಮೇಡಮ್ ಹೇಳಲಿ ಅಂತ ಹಠ ಹಿಡಿದಾಗ ಜೈಲಿಗೆ ಬಂದು ಭರವಸೆ ಕೊಟ್ಟಿದ್ರಂತೆ. ಅದನ್ನ ಅಹಮದ್ ಪಟೇಲ್ ಅವರೇ ಅಬ್ದುಲ್ ಕರೀಂ ಅವರ ಬಳಿ ಹೇಳಿದ್ರಂತೆ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದಾಗ ಅವರನ್ನ ನೋಡೋದಕ್ಕೆ ಅಬ್ದುಲ್ ಕರೀಂ ಕೂಡ ದೆಹಲಿಗೆ ಹೋಗಿದ್ರಂತೆ. ಹಾಗೆ ಹೋಗಿದ್ದಾಗ ಅಹಮದ್ ಪಟೇಲ್ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ರಂತೆ. ಅದನ್ನ ಆಸ್ ಇಟ್ ಈಸ್ ಅವತ್ತು ಅಹಮದ್ ಪಟೇಲ್ ಅವರು ಹಿಂದಿಯಲ್ಲಿ ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಉರ್ದು ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಬಂದ ತಕ್ಷಣ ನೀವು ಕೇಳಿದಾಗ ಹಿಂದಿಯಲ್ಲಿ ಏನು ಹೇಳಿದ್ರು? वो फिलहाल तकलीफ में है, वो हमसे अश्योरेंस चाहता है. क्या वो अश्योरेंस चाहता है? तो वो हमारे अपने आदमी हैं, वो जो है बहुत मेरी जीत में बहुत बड़ा रोल अदा करे हैं, किरदार अदा करे हैं. वो उसे हम कुछ करना है तो नान कहते न्यूयन ಮಾಡೋದು. वो पार्टी है, अधिकार को आने से पहले, पावर में आने से पहले सदर बनाना, पार्टी पावर में तो CM बनाना कर वो सोचे ही. ಇದಿಷ್ಟನ್ನು ಹೇಳ್ತಾರೆ ಅಬ್ದುಲ್ ಕರೀಂ. ಇವರು ಕಾಂಗ್ರೆಸ್ಸಿಗರ ಎಂದ್ರೆ ಅಲ್ಲ, ಡಿಕೆ ಶಿವಕುಮಾರ್ ಬೆಂಬಲಿಗರ ಎಂದ್ರೆ ಅದೂ ಅಲ್ಲ. ಅಹಮದ್ ಪಟೇಲ್ ಚೆನ್ನಾಗಿ ಗೊತ್ತಿದ್ದ ನಾಯಕ. ಅಹಮದ್ ಪಟೇಲ್ ಒಬ್ಬರೇ ಅಲ್ಲ, ದೆಹಲಿಯಲ್ಲಿರುವ ಹಲವು ಕಾಂಗ್ರೆಸ್ ನಾಯಕರು ಈ ವ್ಯಕ್ತಿಗೆ ಪರ್ಸನಲ್ ಆಗಿ ಗೊತ್ತು. ಇಷ್ಟು ಹೇಳೋ ನಾಯಕ ಅಬ್ದುಲ್ ಕರೀಂ ಅವರ ಬಳಿ ಇದಕ್ಕೆ ನಿಮ್ಮ ಬಳಿ ಸಾಕ್ಷಿ ಏನಾದರೂ ಇದೆಯಾ ಅಂತ ಕೇಳಿದ್ರೆ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಗೊತ್ತಿದ್ದನ್ನ ಹೇಳಿದ್ದೇನೆ. ಸರ್, ಈಗ ಅಹಮದ್ ಪಟೇಲ್ ಅವರು ಹೊರಗಡೆ ಬಂದು ತಮ್ಮ ಜೊತೆ
ಮಾತನಾಡಿದ್ದನ್ನ ನೀವು ಹೇಳ್ತಿದ್ದೀರಾ. ಆದರೆ ನಮಗಿದು ನಿಜ ಅಂತ ನಂಬೋದಕ್ಕೆ ಅಹ್ಮದ್ ಪಟೇಲ್ ಅವರು ಇವತ್ತಿಲ್ಲ. ಅವತ್ತು ಆ ಸ್ಥಳದಲ್ಲಿ ಅವರು ಇಲ್ಲ. ಹಾ. ನಾನು ಆ ಮಾತಿಗೆ ಬದ್ಧನಾಗಿರಲ್ಲ. ಯಾಕಂದ್ರೆ ನೀವು ಕೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇದು ಸತ್ಯನೋ, ನೀ ಆ ಆಣಿ ಮಾಡು ಈ ಆಣಿ ಮಾಡು, ಅದು ನನಗೇನು ಗ್ರಾಚಾರ? ನಾನು ಯಾಕೆ ಆಣಿ ಮಾಡಬೇಕು? ನಾನು ಯಾಕೆ ಅದು ಹೇಳಬೇಕು? ನಾನು ಹೇಳ್ತೀನಿ, ಒಪ್ಪಿದ್ರೆ ಒಬ್ಬರಿ, ಬಿಟ್ಟರೆ ಬಿಡ್ರಿ. ಅಲ್ಲ, ಅಹ್ಮದ್ ಪಟೇಲ್ ಅವರು ಹೊರಗಡೆ ಬಂದು ನಿಮ್ ಜೊತೆ ಮಾತಾಡ್ಬೇಕು. ಅವ್ರು ನನಗೆ ಭೇಟಿ ಆಗಿಲ್ಲ. ಹೊರಗಡೆ ಬಂದ ನಂತರ ನಾನು ಹೋಗಿ ಭೇಟಿ ಆದೆ. ನೀವು ಭೇಟಿ ಮಾಡಿ ಮಾತುಕತೆ ಆಡುವಾಗ ಅಲ್ಲಿ ಸುತ್ತಲೂ ಬೇರೆ ನಮ್ಮ ರಾಜ್ಯದವ್ರು ಯಾರಾದ್ರೂ ಇದ್ರ? ಯಾರಿಲ್ಲ. ನೀವು ಮತ್ತೆ ಅಹ್ಮದ್ ಪಟೇಲ್ ಇಬ್ಬರೇ ಇಬ್ಬರೇ. ಸೋನಿಯಾ ಗಾಂಧಿಯೇ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಪ್ರಾಮಿಸ್ ಮಾಡಿದ್ರು, ಗೆಲ್ಲಿಸಿದ್ರೆ ಸಿಎಂ ಮಾಡ್ತೀನಿ ಅಂತಾನೂ ಹೇಳಿದ್ರು ಅನ್ನೋ ಮಾತನ್ನ ಇದೇ ಮೊದಲ ಬಾರಿಗೆ ಹೇಳ್ತಿರೋದು ಅಬ್ದುಲ್ ಕರೀಂ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಮಧ್ಯೆ 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿತ್ತು ಅನ್ನೋದೇ ಕನ್ಫರ್ಮ್ ಆಗದ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಡಿಕೆ ಶಿವಕುಮಾರ್ ತ್ಯಾಗದ ಮಾತು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅವರು ಸ್ವಲ್ಪ ಮಟ್ಟಿಗೆ ಭಾವುಕರಾದಂತೆ ಕಾಣಿಸ್ತಾ ಇದೆ. ಭಾವುಕರಾಗ್ತಿದ್ದಾರಾ ಡಿಕೆ ಶಿವಕುಮಾರ್? ಇದು ಪಾಪ ಖುಷಿ ಪಡೋರು, ಬಡವರು, ದುಃಖ ಪಡೋರು, ಅವರು ಇಚ್ಛೆಯಿಂದ ಮಾಡಲಿ. ನಿಮ್ಗೂ ಒಳ್ಳೆ ಆಹಾರ ಸಿಗ್ತಾ ಇದೆಯಲ್ಲ, ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷ ಇದ್ದು ನಾವು ಸಂತೋಷ ಇದ್ದೀವಿ. ಹೌದು, ಮೀಡಿಯಾಗಳಿಗೆ ಸುದ್ದಿ ಸಿಗ್ತಾ ಇದೆ. ಮೀಡಿಯಾಗಳಲ್ಲಿ ಬಂದ ಸುದ್ದಿ ಎಲ್ಲಾ ಸುಳ್ಳು ಅಂತ ಡಿಕೆ ಶಿವಕುಮಾರ್ ಅಪ್ಪಿ ತಪ್ಪಿಯೂ ಹೇಳೋದಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಖುಷಿಯಾಗಿಲ್ಲ, ಅದಂತೂ ಸತ್ಯ. ಅಧಿಕಾರದ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ತಮ್ಮ ಒಟ್ಟು 9 ಬಾರಿಯ ಶಾಸಕರ ಅವಧಿಯಲ್ಲಿ ಬಹುತೇಕ ಸಮಯವನ್ನ ಅಧಿಕಾರದಲ್ಲೇ ಕಳೆದಿದ್ದಾರೆ. ಆ ವಿಷಯಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಪೂರ್ ಅಂತಾನೆ ಹೇಳಬೇಕು. ಹೋರಾಟದ ಕಥೆ ಬೇರೆ. ಆ ಹೋರಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ ಅಥವಾ ಬೇರೆ ಏನಾದ್ರೂ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಎಷ್ಟು ದಿನ ಅಧಿಕಾರದಲ್ಲಿದ್ವಿ ಅನ್ನೋದು ಮುಖ್ಯ ಅಲ್ಲ, ಏನ್ ಮಾಡಿದ್ವಿ ಅನ್ನೋದು ಮುಖ್ಯ. ಇದು ಒಂದು ಡೈಲಾಗ್. ನಾನ್ ಎಲ್ಲಿರ್ತೀನೋ, ಅಧಿಕಾರದಲ್ಲಿ ಇರ್ತೀನೋ ಇಲ್ವೋ, ಕಾಂಗ್ರೆಸ್ ಮತ್ತೆ 2028ಕ್ಕೂ ಗೆಲ್ಲುತ್ತೆ. ಇದು ಎರಡನೇ ಡೈಲಾಗ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ ತಾವಿಟ್ಟಿರೋ ನಿಷ್ಠೆ ಎಂತಹದ್ದು ಅಂತ ಹೇಳ್ತಾನೆ ಡಿಕೆ ಶಿವಕುಮಾರ್ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಕೊಟ್ಟಿದ್ದಾರೆ. ಇವತ್ತು ಇಂದಿರಾ ಗಾಂಧಿ ಹುಟ್ಟುಹಬ್ಬ. ಕಾಂಗ್ರೆಸ್ಸಿನಲ್ಲಿ ನೆಹರು ಅವರ ನಂತರ ಅತಿ ದೊಡ್ಡ ಗೌರವ ಪಡೆದಿರುವ ನಾಯಕಿ ದಿವಂಗತ ಇಂದಿರಾ ಗಾಂಧಿ. ಕಾಂಗ್ರೆಸ್ ಪಕ್ಷದ ಮೂಲಕವೇ ನಡೆದಿರೋ ಕಾರ್ಯಕ್ರಮದಲ್ಲಿ ಮೊದಲಿಗೆ ಡಿಕೆ ಆಡಿದ ತ್ಯಾಗದ ಮಾತು. ನಾವ್ಯಾರು ಎಷ್ಟು ದಿನ ಇರ್ತೇವೆ ಅನ್ನೋದು ಮುಖ್ಯ ಅಲ್ಲ. ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾನು ಪರ್ಮನೆಂಟ್ ಆಗಿ ಇಲ್ಲಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂತ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ನ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ. ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಂಗೇನಾದ್ರು ಒಂದು ಗುಡ್ಸಿ ಯಾರೇ ಬರ್ಲಿ ಅವರು ಮಾಡ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. ಈ ಮೂಲಕ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬಿಟ್ಟುಕೊಡುವ ತ್ಯಾಗದ ಮಾತು ಹೇಳಿದ್ದಾರೆ. ಸುದೀರ್ಘ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ತಾವು ದುಡಿದಿದ್ದನ್ನ ಹೇಳ್ತಾನೆ ಮತ್ತೆ ಮತ್ತೆ ತ್ಯಾಗದ ಸುಳಿವು ಕೊಟ್ರು. ರಾಜೀವ್ ಗಾಂಧಿ, ಇಂದಿರಾ ಸಮಾಧಿಗೆ ಡಿಕೆ ಗ್ರಾನೈಟ್. ನನಗೂ ಒಂದು ದೊಡ್ಡ ಭಾಗ್ಯ. ಒಂದಿನ ಇಂದಿರಾ ಗಾಂಧಿಯವರು ಸೋನಿಯಾ ಗಾಂಧಿ ಅವರನ್ನು ಕರೆದು ಆ ಇಂದಿರಾ ಗಾಂಧಿಯವರ ಜಾಗದ ಸುತ್ತಮುತ್ತಲು ಕೂಡ ಸ್ವಲ್ಪ ರಿಪೇರಿ ಮಾಡ್ಸಪ್ಪ ಅಂತ ಏನೋ ಹೇಳಿದ್ರು. ಸಿ ಪೆರಂಬರಲ್ಲಿ ಕೂಡ ನನ್ನ ಗ್ರಾನೈಟ್ ಹಾಕುವಂತ ಒಂದು ಭಾಗ್ಯ ಆವತ್ತು ರಾಜೀವ್ ಗಾಂಧಿ ಅವ್ರದ್ದು ಇತ್ತು. ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರದ್ದು ಕೂಡ ಹೇಳಿದ್ರು. ಸೊ ನಾನು ನನ್ನ ತಮ್ಮ ಇಬ್ರು ಹೋಗಿ ನಮ್ದೇ ಕ್ವಾರಿಯಿಂದ ತೆಗೆದುಕೊಂಡೋಗಿ ಅವತ್ತಿನ ಕಾಲದಲ್ಲಿ ಮಲ್ಟಿ ಕಲರ್ ಗ್ರಾನೈಟ್ ನ ಅಲ್ಲಿ ಹಾಕಿತ್ತು. ಸ್ವಲ್ಪ ಸುತ್ತಮುತ್ತಲೆಲ್ಲ ರಿಪೇರಿ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಸೇವ್ ಮಾಡೋಂತ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಹೌದು,
ಇವತ್ತಿಗೂ ದೆಹಲಿಯಲ್ಲಿರುವ ಶಕ್ತಿ ಸ್ಥಳದಲ್ಲಿ ಇಂದಿರಾ ಮತ್ತು ರಾಜೀವ್ ಗಾಂಧಿಯವರ ಪುಣ್ಯ ಭೂಮಿಗೆ ಡಿಕೆ ಶಿವಕುಮಾರ್ ಅವರ ಗ್ರಾನೈಟ್ ಅಲಂಕಾರವೇ ಇದೆ. ಸಿದ್ದರಾಮಯ್ಯ ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿದ್ದ ಡಿಕೆ. ನಾನು ಇವ್ರಿಗೆ 75ನೇ ವರ್ಷದ ನಮ್ಮ ಸಿದ್ದರಾಮಯ್ಯ ಬರ್ತಡೆಗೆ ನಾನು ಗಿಫ್ಟ್ ಕೊಟ್ಟಿದ್ದೆ. ನಾನು ಈ ಪುಸ್ತಕನ ಗಿಫ್ಟ್, ನಾನು ದೊಡ್ಡದೇನು ಗಿಫ್ಟ್ ಕೊಟ್ಟಿಲ್ಲ. ಇದು ಅವರ ಆಚಾರ ವಿಚಾರಗಳನ್ನ ಅವ್ರ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಇದನ್ನ ಕೊಟ್ಟಿದ್ದೆ. ಬಹಳ ಚೆನ್ನಾಗಿದೆ ಡಿಕೆ ಅಂತ ಕೂಡ ಅವರು ಹೇಳಿದ್ರು. ನಾನೆಲ್ಲಿರ್ತೀನೋ ಏನೋ, ಕಾಂಗ್ರೆಸ್ ಮತ್ತೆ ಗೆಲ್ಲುತ್ತೆ. ಮನಸ್ಸಿದ್ರೆ ಮಾರ್ಗ, ಶ್ರಮ ಇದ್ದ ಕಡೆ ಪ್ರತಿಫಲ. ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಾಗಂತ ಡಿಕೆ ಶಿವಕುಮಾರ್ ಮಾತಿನಲ್ಲಿ ತ್ಯಾಗವಷ್ಟೇ ಇರಲಿಲ್ಲ, ಹೋರಾಟದ ಛಲವೂ ಇತ್ತು. ಅದು ಈ ಮಾತಿನಲ್ಲಿ ಹೊರಬಂತು. ಅಂದ್ರೆ 2028ಕ್ಕೆ ಡಿಕೆ ರೆಡಿ ಆಗ್ತಾ ಇದ್ದಾರಾ ಗೊತ್ತಿಲ್ಲ. 100 ಕಾಂಗ್ರೆಸ್ ಕಚೇರಿ ನನ್ನ ಗುರಿ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. 5.5 ವರ್ಷವಾಗಿದೆ, ಇನ್ನು ಇರೋಕೆ ಆಗಲ್ಲ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಪರ್ಮನೆಂಟ್ ಆಗಿ ಒಂದ್ ನಿಮಿಷ ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ನಾನು ಟೆಲಿಂಗ್ ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನನೇ ಬಿಡ್ಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ಇರೋ ಡಿಕೆ ಸ್ವಲ್ಪ ದಿನ ಇರು ಅಂತ ಹೇಳಿ ನನ್ನನ್ನ ಇರಿಸ್ಕೊಂಡ್ರು. ಬಟ್ ಇರೋಂತ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಇಷ್ಟು ಹೇಳ್ತಾ ಇದ್ದಂತೆ ಕಾರ್ಯಕರ್ತರಲ್ಲಿ ಒಂಥರ ಗೊಂದಲ. ಸಹಜವಾಗಿಯೇ 5.5 ವರ್ಷ ಅಧ್ಯಕ್ಷರಾಗಿದ್ದ ಡಿಕೆ ಬಳಿ ಕಾರ್ಯಕರ್ತರಿಗೆ ಒಂಥರ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ. ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಡಿಕೆ. ಲೀಡರ್ ಆಗಿ ಇರ್ತೇನೆ, ಡೋಂಟ್ ವರಿ. ಬೆಂಬಲಿಗರಿಗೆ ಅಭಯ ನೀಡಿದ ಡಿಕೆ. ಹೀಗೆಲ್ಲ ಹೇಳ್ತಾನೆ, ತಾನೇನು ರಾಜಕೀಯ ಸನ್ಯಾಸ ತಗೊಳ್ತಾ ಇಲ್ಲ, ಲೀಡರ್ ಆಗಿ ಇದ್ದೇ ಇರ್ತೇನೆ ಅಂತ ಹೇಳೋ ಮೂಲಕ ಹೋರಾಟದ ಕಾವನ್ನ ಉಳಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಬೋಲೋ ಸಿಎಂ ಡಿಕೆ ಶಿವಕುಮಾರ್ ಬಹುಪರ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಡಿಕೆ ಸಿಎಂ ಘೋಷಣೆ. ಇಷ್ಟೆಲ್ಲ ಹೇಳಿ ಹೊರಬರ್ತಿದ್ದಂತೆಯೇ ಡಿಕೆ ಶಿವಕುಮಾರ್ ಅವರಿಗೆ ಬೋಲೋ ಸಿಎಂ ಡಿಕೆ ಶಿವಕುಮಾರ್ ಜೈ 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 ಅನ್ನೋ ಘೋಷಣೆಗಳು ಮೊಳಗಿದ್ವು. ಆ ಘೋಷಣೆ ಮೊಳಗಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತರು. ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನ ನಾನು ಹೇಳ್ತಾ ಇದ್ದೀನಿ ಹೊತ್ತು ಬೇರೆ ಏನಿಲ್ಲ. ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ. ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಶಂಕುಸ್ಥಾಪನೆ ಯಾವತ್ತು ಸರ್? ಸಾಮಾನ್ಯವಾಗಿ ತಮ್ಮ ಪರವೇ ಆಗ್ಲಿ, ಸಿದ್ದರಾಮಯ್ಯ ಪರವೇ ಆಗ್ಲಿ ಬಹುಪರ ಘೋಷಣೆ ಕೇಳಿದಾಗ ಸಿಡಿಮಿಡಿಗೊಳ್ತಿದ್ದ ಡಿಕೆ ಶಿವಕುಮಾರ್ ಹೇಳಿಕೊಳ್ಳಲಿ ಬಿಡು ಎಂಬಂತಿತ್ತು ಈಗಿನ ವರ್ತನೆ.
ಡಿಕೆ ಶಿವಕುಮಾರ್ ಅವರಿಗೆ ಯಾವುದೂ ಸುಲಭವಾಗಿ ಸಿಕ್ಕಿಲ್ಲ. ಮೊದಲಿಗೆ ಪಕ್ಷದ ಟಿಕೆಟ್ನಿಂದ ಹಿಡಿದು ಪ್ರತಿಯೊಂದನ್ನು ಹಠ ಪಡೆದೇ ಸಾಧಿಸಿದವರು ಡಿಕೆ. ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರ ಉರುಳಿಸಿ ಮಂತ್ರಿಯಾಗಿದ್ರು. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮಂತ್ರಿಯಾಗೋಕೆ ಹೋರಾಟ ನಡೆಸಬೇಕಾಗಿತ್ತು. ಬೈ ಎಲೆಕ್ಷನ್ ಗೆಲ್ಲಿಸಿ ಮಂತ್ರಿಯಾದವರು. ಜೆಡಿಎಸ್ ಜೊತೆ ಮೈತ್ರಿಯಲ್ಲಿ ಹೈಕಮಾಂಡ್ ಆದೇಶ ಪಾಲಿಸಿದ್ರು. ಯಾರ ವಿರುದ್ಧ ಹೋರಾಡಿದ್ರೋ ಅವರಿಗೆ ತಲೆಬಾಗಿದ್ರು. ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸಿದ ನಂತರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಹೀಗೆ ಹೈಕಮಾಂಡ್ ನೀಡಿದ ಪ್ರತಿ ಟಾಸ್ಕ್ ಗೆದ್ದು ತೋರಿಸಿದವರು. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ 2023ರಲ್ಲಿ ಸಿಎಂ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿತ್ತು ಅನ್ನೋ ವಿಷಯದಲ್ಲಿ ಈಗ ಬಹುತೇಕರಿಗೆ ಅನುಮಾನ ಇಲ್ಲ. ಯಾಕಂದ್ರೆ ಅಂಥದ್ದೊಂದು ಮಾತುಕತೆಯೇ ಆಗಿಲ್ಲ ಅನ್ನೋ ಮಾತನ್ನ ಯಾರೂ ಹೇಳ್ತಿಲ್ಲ. ಎಲ್ರೂ ಹೇಳ್ತಾ ಇರೋದು ಹೈಕಮಾಂಡ್ ಹೇಳಿದ್ದು ಫೈನಲ್ ಅನ್ನೋ ಮಾತನ್ನ. ಡಿಕೆ ಕನಸು ಈಗಲೇ ಈಡೇರುತ್ತಾ? ಸಾಧ್ಯವೇ ಇಲ್ಲ. ಯಾವಾಗ ಈಡೇರಬಹುದು? ಜನವರಿ, ಫೆಬ್ರವರಿ, ಮಾರ್ಚ್ ಅಥವಾ 2028ಕ್ಕೆ? ಗೊತ್ತಿಲ್ಲ. ಆದರೆ ಅಸಾಧ್ಯವೂ ಅಲ್ಲ. ಸಿಎಂ ಸಿದ್ದರಾಮಯ್ಯ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. 17 ಬಜೆಟ್ ಮಂಡಿಸಿದ್ರು, 16 ಬಜೆಟ್ ಮಂಡಿಸಿದ್ರು, ನೆಕ್ಸ್ಟ್ 17 ಬಜೆಟ್ ನಾನು ನೋಡಿ 16 ಬಜೆಟ್ಗಳನ್ನ ಕರ್ನಾಟಕದಲ್ಲಿ ಮಂಡಿಸ್ತೇವೆ. 16 ಬಜೆಟ್ಗಳು. ಯಾರು ಈಗ ಫೈನಾನ್ಸ್ ಇಲಾಖೆ ಕೇಳೋರೇ ಇಲ್ಲ. ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ದಕ್ಕಿದ್ದಂತೆ ಏನಲ್ಲ, ಇತ ಸಿದ್ದರಾಮಯ್ಯ ಕೂಡ 2026ರ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂದಿದ್ದಾರೆ. ನವೆಂಬರ್ ಕ್ರಾಂತಿಯ ಕಥೆ ಮುಗಿದ ಅಧ್ಯಾಯವ, ಜನವರಿ ಕ್ರಾಂತಿ ಆರಂಭವ? ಉತ್ತರ ಬೇಕಂತಂದ್ರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.